ಜೈ ಶ್ರೀರಾಮ್ ರೀ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಮಸಾಲ ರೈಸ್. ಈ ಕೇವಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಹೆಂಗಪ್ಪ ಮಾಡೋದು ಅಂತಂದು ಹೇಳ್ಕೊಡ್ತೇನೆ ಬರ್ರಿ. ಮೊದಲಿಗೆ ನಾನು ಉಳ್ಳಾಗಡ್ಡಿನ ಸಣ್ಣಕ್ಕೆ ಹೆಚ್ಕೊಂಡೆ. ಉಳ್ಳಾಗಡ್ಡಿನ ಸಣ್ಣಕ್ಕೆ ಹೆಚ್ಕೊಳೋದಾಗಿಂದ ಬಾಳ್ಗೆ ಇಟ್ಕೊಂಡೆ. ಬಾಳ್ಗೆ ಕಾದಿಂದ 1-2 ಸ್ಪೂನ್ ಎಣ್ಣೆ ಹಾಕ್ಬೇಕು. ಎಣ್ಣೆ ಕಾದಿಂದ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಚಟ್ ಅಂತಂದಿಂದ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆನೂ ಚಟ್ ಅಂತಂದಿಂದ 1-2 ಸ್ಪೂನಷ್ಟು ಶೇಂಗಾ ಹಾಕ್ಕೋಬೇಕು. ಶೇಂಗಾ ಸ್ವಲ್ಪ ಕೆಂಪಾಗಿ ಹುರಿದಿಂದ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಚಟ್ ಅಂದಿಂದ ಉಳ್ಳಾಗಡ್ಡೆ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿಂದ ಕೆಂಪಗೆ ಹಾಕ್ಬೇಕು. ಸ್ವಲ್ಪ ಅದು ಕೆಂಪಗಾಗಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸ್ವಲ್ಪ 1 ಸ್ಪೂನಷ್ಟು ಅರ್ಶಿಣ ಪುಡಿ. ಆಮೇಲೆ ಸಾಂಬಾರು ಮಸಾಲ ಹಾಕ್ಕೋಬೇಕು, MTR ಸಾಂಬಾರು ಮಸಾಲ. ನಾವು ಇದಕ್ಕೆ ಬೇಕಂದ್ರೆ ನಾವು ಗರಂ ಮಸಾಲನೂ ಹಾಕ್ಕೋಬೋದು. ನಾನಂತರೂ ಇಷ್ಟ ಹಾಕ್ಕೊಂಡೆ. ಇದರ ಟೇಸ್ಟ್ ಭಾಳ ಆಗ್ತೈತಿ. ಇದಕ್ಕೆ ಸ್ವಲ್ಪ ಫ್ರೈ ಎಲ್ಲ ಆಗಿಂದ ರೈಸ್ ಏನು ಮಾಡಿರ್ತೇವಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಮಸಾಲ ರೈಸ್ ಆಗುತ್ತೆ. ರುಚಿ ಮಾತ್ರ ಅನಾಹುತಿರತ್ತೆ. ನೀವು ಒಮ್ಮೆ ಟ್ರೈ ಮಾಡಿರಿ ಇದನ್ನು ನಮ್ಮ ಮನ್ಯಾಗೆ. ಹೆಂಗಾಗಿತ್ತಂತ ಹೇಳ್ರಿ. ಇದನ್ನು ನಾವು ಬೇಕಂದ್ರೆ ರಾತ್ರಿ ಮಾಡಿದ ಅನ್ನಕ್ಕೂ ಒಗ್ಗರಣೆ ಹಾಕ್ಕೋಬೋದು. ಕೇವಲ 5 ನಿಮಿಷ ಆಗುತ್ತೆ. ಇದೇನು ಮಾಡೋಕ್ಕೆ ಟೈಮ್ ಏನು ಭಾಳ ಹೊತ್ತಾಗಂಗಿಲ್ಲ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೋಬೇಕು ಮೇಲೆ. ನೀವು ಇದನ್ನು ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗಿತ್ತಂತ ಹೇಳ್ರಿ. ಯಾರು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.